ಜೂಮ್ ಮಾಡಿ ಚಿರತೆ ಸಹ್ಯಾದ್ರಿ ಬೆಟ್ಟಗಳಿಗೆ ಬಂದು ಒಂದು ದೊಡ್ಡ ಸಾಹಸ ಮಾಡಿದ್ವಿ. ವೈಲ್ಡ್ ಚಿರತೆ ನೋಡಿದ್ವಿ. ಬೆಟ್ಟದ ಹೂವಲ್ಲಿ ಪುನೀತ್ ರಾಜ್ಕುಮಾರ್ ಸರ್ಚ್ ಮಾಡ್ತಾ ಹೋಗ್ತಾನಲ್ಲ, ಹೌದು ಇದೇ ಹೂ ಅದು ನೋಡಿ. ಹೌದು, ಅಲ್ಲಿ ನೋಡು, ಅಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಮೋಡ ಸಿಕ್ಕಾಕೊಂಡಿದೆ ಬೆಟ್ಟದಲ್ಲಿ. ನೋಡಿ ಮಳೆ, ನೋಡಿ ಇಲ್ಲಿ ಮಳೆಯಲ್ಲಿ ಏನು ಮಳೆ ಇದೆ ನೋಡಿ ಇಲ್ಲಿ. ಈ ಊರಂತೂ ಸಖತ್ತಾಗಿದೆ ಅಲ್ವಾ? ಬಿಡಾಯ್ಕ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಮಳೆಗಾಲ ಬಂದ ತಕ್ಷಣ ಎಲ್ಲರೂ ಮಾಡೋದು ಫಸ್ಟ್ ಕೆಲಸ ಅಂತಂದ್ರೆ ಫಾಲ್ಸ್ ಗಳನ್ನು ಹುಡ್ಕೊಂಡು ಹೋಗೋದು. ಹೌದು, ಮಳೆಗಾಲದಲ್ಲಿ ತಿರುಗಾಡ್ಲಿಕ್ಕೆ ಹೋದ್ರೆ ಫಾಲ್ಸ್ ಕಡೆಗೇನೆ ಹೋಗ್ತಾರೆ. ಹೌದು. ಸೊ ಅದೇ ರೀತಿಯಾಗಿ ನಾವು ಇವತ್ತು ಪಶ್ಚಿಮ ಘಟ್ಟಗಳಲ್ಲಿರ್ತಕ್ಕಂಥ ಒಂದು ಫಾಲ್ಸ್ಗೆ ಬಂದಿದ್ದೇವೆ. ಸೊ ಇದು ಫಾಲ್ಸ್ ಬಂದ್ಬಿಟ್ಟು ಕನಕುಂಬಿ ಹತ್ರ ಬರುತ್ತೆ. ಕನಕುಂಬಿ ನೀವು ನೋಡಿರ್ಬೋದು, ಕನಕುಂಬಿಯಲ್ಲಿ ಕೂಡ ಒಂದು ಮಲಪ್ರಭಾ ನದಿ ಉಗಮ ಸ್ಥಾನ ಅದು. ಸೊ ಅದೇ ರೀತಿಯಾಗಿ ಅಲ್ಲಿಂದ ಒಂದು 3 ಕಿಲೋಮೀಟರ್ ಮುಂದೆ ಬಂದ್ರೆ ಈ ಫಾಲ್ಸ್ ಸಿಗ್ತದೆ. ಅದು ಯಾವ ಫಾಲ್ಸ್ ಅಂತಂದ್ರೆ ಚಿಗಳೆಗುಂಡಿ ಫಾಲ್ಸ್. ಅದಕ್ಕೆ ಚಿಗಳೆ ಫಾಲ್ಸ್ ಅಂತ ಕೂಡ ಕರೀತಾರೆ. ಇದು ಫಾರೆಸ್ಟ್ ಮಧ್ಯದಲ್ಲಿ ಬರುತ್ತೆ. ಸೊ ಯೂಶ್ವಲಿ ಒಳಗಡೆ ಫಾರೆಸ್ಟ್ ಅಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಪರ್ಮಿಷನ್ ಇರೋದಿಲ್ಲ, ನಾವು ಪರ್ಮಿಷನ್ ತಗೊಂಡು ಬರ್ಬೇಕಾಗ್ತದೆ. ಆಮೇಲೆ ತುಂಬಾ ಹೊತ್ತು ಇಲ್ಲಿ ನಿಲ್ಲಿಕ್ಕಿಲ್ಲ, ಯಾಕಂದ್ರೆ ಇದು ಫಾರೆಸ್ಟ್. ಸೊ ತುಂಬಾ ಕಾಡು ಪ್ರಾಣಿಗಳಿದ್ದಾವೆ ಇಲ್ಲಿ. ನಾವು ಬರೋವಾಗ್ಲೂ ನಮ್ಗೆ ಚಿರತೆ ಕಾಣ್ತು. ಹೌದು, ಯಪ್ಪ ದೇವ್ರೆ, ಅದು ಯಾವ ತರ ಕೂತಿತ್ತಲ್ಲಿ ಅಂದ್ರೆ ಒಂದು ಬಂಡೆಕಲ್ ಮೇಲೆ ಕೂತಿತ್ತದು. ಹೌದು, ವಿಡಿಯೋ ಹಾಕ್ತಿವಿ ನೋಡಿ. ಲೋಕಲೈಟ್ಸ್ ಹೇಳೋ ಪ್ರಕಾರ ಇಲ್ಲಿ ತುಂಬಾ ಕಾಡು ಪ್ರಾಣಿಗಳಿದಾವೆ. ಚಿರತೆ ಇದೆ, ಆಮೇಲೆ ಹುಲಿ ಕೂಡ ಇದೆ ಅಂತೆ. ಹೌದು. ಸೊ ಅದೇ ರೀತಿ ಕೆಲವೊಂದ್ಸಲ ಕಪ್ಪು ಚಿರತೆನೂ ಕಂಡಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಫಾರೆಸ್ಟ್ ಇರೋದ್ರಿಂದ ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಕ್ಕೆ ಇರೋದಿಲ್ಲ. ಹಾಗಿದ್ರೆ ಬನ್ನಿ ಫಾಲ್ಸ್ ನೋಡ್ಕೊಂಡು ಬರುವ. ಜೂಮ್ ಮಾಡಿ ಚಿರತೆ ನೋಡಿ, ಅಲ್ಲಿ ಚಿರತೆ ಕೂತಿದೆ. ಕಾಡು ಹೇಗಿದೆ ನೋಡಿ ದಾರಿ, ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ದಾರಿ. ಅಲ್ಸ್ಕುಟೆ पुढे का तुम्हाला नाव काय? नाव कशाला पाहिजे तुम्हाला? असंच सहज. गोदूबाई. तुम्ही कुठले? आम्ही इथलीच. इकडेच. चला बाय बाय. ಎಮ್ಮೆ ಮೇಯಿಸ್ತಾ ಇದ್ದಾರಲ್ವಾ, ಹೆದರಿಕೆನೇ ಇಲ್ಲ ನೋಡಿ ಇವರಿಗೆಲ್ಲ. ಅಭ್ಯಾಸ ಇರುತ್ತಪ್ಪ, ಆದ್ರೆ ಎದುರುಗಡೆನೆ ಬಂದ್ರೆ ಏನ್ ಮಾಡೋದು? ತಿಕ್ಕ ಫಾರೆಸ್ಟ್ ನೋಡಿ. ಕನಕುಂಬಿಯಿಂದ ಇಲ್ಲಿ ಬಂದ್ರೆ ಮುಂದೆ ಚಿಗಳೆ ಅನ್ನೋ ಒಂದು ಗ್ರಾಮಕ್ಕೆ ಹೋಗ್ತದೆ ಈ ರಸ್ತೆ. ಸೊ ಇಲ್ಲೇ ನಮಗೆ ಫಾಲ್ಸ್ ಸಿಗೋದು. ಇವತ್ತು ಒಂದು ಸಹ್ಯಾದ್ರಿ ಬೆಟ್ಟಗಳಿಗೆ ಬಂದು ಒಂದು ದೊಡ್ಡ ಸಾಹಸ ಮಾಡಿದ್ವಿ. ವೈಲ್ಡ್ ಚಿರತೆ ನೋಡಿದ್ವಿ. ಅದು ಸಾಹಸ ಅಲ್ಲ, ನಮ್ಮ ಅದೃಷ್ಟ. ಅದು ಚಿರತೆ ಕಾಣಿಸ್ಕೊಂಡಿದ್ದು ನಿಜವಾಗ್ಲೂ. ಹೌದು, ಅದೃಷ್ಟನೇ ಅಂತ ಹೇಳ್ಬೇಕು. ಬನ್ನಿ, ಫಾಲ್ಸ್ಗೆನೆ ಹೀಗೇನೆ ಹೋಗೋದು. ಚಿಗಳೆಗುಂಡಿ ಫಾಲ್ಸ್, ಚಿಗಳೆ ಫಾಲ್ಸ್. ಚಿಗಳೆ ಊರಿರೋದ್ರಿಂದ ಇದಕ್ಕೆ ಚಿಗಳೆಗುಂಡಿ ಫಾಲ್ಸ್ ಅಂತ ಕರೀತಾರೆ. ಇಲ್ಲಿ ತುಂಬಾ ಫಾಲ್ಸ್ ಗಳಿದ್ದೇವೆ ನಿಯರ್ ಆಗಿ. ನೆಕ್ಸ್ಟ್ ಮುಂದೆ ಹೋದ್ರೆ ಚೋರ್ಲಾ ಘಾಟ್ ಸಿಗುತ್ತಲ್ಲ ಇಲ್ಲಿ. ಅದು ಗೋವಾ ರೂಟ್ಗೆ ಹೋಗ್ಬೇಕಾದ್ರೆ ಚೋರ್ಲಾ ಘಾಟ್ ಸಿಗೋದು. ಮತ್ತೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಅದೇ ಅನೇಕ ಫಾಲ್ಸ್ ಗಳಿದಾವಲ್ಲ, ಎಲ್ಲ ಸಹ್ಯಾದ್ರಿ ಬೆಟ್ಟಗಳಲ್ಲೇ ಇರೋದು. ಅಂದ್ರೆ ಇದೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ. ನೋಡಿ, ನಾವು ಫಾಲ್ಸ್ ಅನ್ನ ಮೇಲಿಂದ ನೋಡ್ತೇವೆ. ಈಗ ನಿಮ್ಗೆ ಇನ್ನೊಂದು ತೋರಿಸ್ಲಾ? ಬೆಟ್ಟದ ಹೂ ಇದೆಯಾ ಇಲ್ಲಿ? ಆರ್ಕಿಡ್ ಎಲ್ಲಿದೆ? ಕಾಣದಂತೆ ಮಾಯವಾದನು ನಮ್ಮ ಶಿವ. ಬನ್ನಿ, ಬೆಟ್ಟದ ಹೂ ಬೆಟ್ಟದಲ್ಲಿ ನೋಡ್ತಾ ಇದ್ದೇವೆ. ಓ, ಇಲ್ಲಿದೆ ನೋಡಿ. ಇಲ್ಲಿದೆ. ಇಲ್ಲಿ ಒಂದು ಆರ್ಕಿಡ್ ಇದೆ ನೋಡಿ. ಇದೆ ಫ್ಲವರ್.
ಬೆಟ್ಟದ ಹೂವಲ್ಲಿ ಪುನೀತ್ ರಾಜ್ಕುಮಾರ್ ಸರ್ಚ್ ಮಾಡ್ತಾ ಹೋಗ್ತಾನಲ್ಲ, ಹಾ ಶರ್ಲಿ ಬೆಟ್ಟದ ಹೂ. ಮೇಡಮಿಗೆ. ಹೌದು ಇದೇ ಹೂ ಅದು ನೋಡಿ. ನೋಡಿ, ತುಂಬಾ ಇದೆ ಇಲ್ಲಿ. ಅವು ಡಿಪೆಂಡೆನ್ಸ್ ಆಗಿರುತ್ತೆ. ಇದು ಮರಕ್ಕೆ ಟಚ್ ಆಗಿ ಹೀಗಿರೋದು. ಹೌದು, ಮರದ ಇದ್ರ ಮೇಲೆ ಅದು ಬೆಳೆಯೋದು. ಹೌದು, ಡಿಪೆಂಡೆನ್ಸಿ ಗಿಡಗಳಿವೆಲ್ಲ. ಸೊ ಅದ್ರ ಪಾಡಿಗೆ ಅದನ್ನ ಬಿಡೋಣ. ಕಾಡಲ್ಲಿರೋದು ಕಾಡಿನ ಸಂಪತ್ತು ಕಾಡಲ್ಲೇ ಇರಲಿ. ಬನ್ನಿ ನಾವು ಫಾಲ್ಸ್ ಕಡೆ ಹೋಗೋಣ. ಇಲ್ಲಿ ನೀರು ಬೀಳ್ತಾ ಇದೆ. ಇಲ್ಲಿ ನೋಡುವ ಫಸ್ಟ್ಗೆ. ಸೊ ನೋಡಿ, ನೀರು ಇಲ್ಲಿಂದ ಹರಿದು ಹೋಗ್ತಾ ಇದೆ. ಅಲ್ಲಿಂದ ನೀರು ಹರಿದು ನೋಡಿ ಇಲ್ಲಿ ಜಲಪಾತ ಕೆಳಗೆ ಬೀಳ್ತಾ ಇದೆ. ವೆಲ್ಕಮ್ ಟು ಚಿಗ್ಲೆ ಫಾಲ್ಸ್. ನೋಡಿ ಫಾಲ್ಸ್ ಹೆಂಗ್ ಕಾಣ್ತಿದೆ ಇಲ್ಲಿಂದ. ಸ್ವಲ್ಪ ನೀರಾದ್ರೆ ಮಸ್ತ್ ಆಗುತ್ತಲ್ಲ. ಚಿಗಳೆಗುಂಡಿ ಫಾಲ್ಸ್. ನೋಡಿ, ಇಲ್ಲಿ ಸಣ್ಣ ಜರಿ ಹರಿತಾ ಇದೆ. ಇದು ಕೂಡ ಇಲ್ಲೇ ಚಿಗಳೆಗುಂಡಿ ಫಾಲ್ಸಲ್ಲೇ ಕೆಳಗಡೆ ಹರಿದು ಹೋಗ್ತದೆ. ನೋಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇಲ್ಲಿ ಬಂದಿದ್ದಾರೆ. ಸೊ ಅವರು ಪರಿಸರ ಕಾಳಜಿಯಿಂದ, ಅಂದರೆ ಫಾರೆಸ್ಟನ್ನು ಕಾಪಾಡೋಕ್ಕೋಸ್ಕರ ಇಲ್ಲಿ ನೋಡಿ ಎಲ್ಲರೂ ಜನಗಳು ಬಂದು ಎಲ್ಲ ಕಚರ ಅವು ಎಲ್ಲ ಹಾಕಿದ್ದಾರೆ. ಅಂದರೆ ನೋಡಿ, ಪ್ಲಾಸ್ಟಿಕ್ ಬಾಟಲ್ಗಳನ್ನು ತರೋದು, ಈ ಥರ ಎಲ್ಲ ಮಾಡೋದ್ರಿಂದ ಪರಿಸರ ನಾಶ ಆಗ್ತದೆ. ಪಾಪ ಅವರು ಅಲ್ಲಿ ನೋಡಿ ಎಲ್ಲ ಒಟ್ಟು ಮಾಡ್ತಿದ್ದಾರೆ. ನೋಡಿ ಸ್ನೇಹಿತರೆ, ಚಿಗಳೆಗುಂಡಿ ಫಾಲ್ಸ್ ನೋಡಿ, 1.5 ಕಿಲೋಮೀಟರ್ 1.5 ಕಿಲೋಮೀಟರ್ ಮುಂದೆ ಬಂದರೆ ಇಲ್ಲಿ ನಿಮಗೆ ಚಿಗಳೆ ಊರು ಸಿಗುತ್ತೆ. ಸೊ ಚಿಗಳೆ ಊರಲ್ಲಿ ಒಂದು ದೇವಸ್ಥಾನ ಇದೆ, ಮಾವುಲಿ ದೇವಸ್ಥಾನ. ಸೊ ಇಲ್ಲಿ ವಿಶೇಷತೆ ಏನಂತಂದರೆ, ಈ ದೇವಸ್ಥಾನದ ಹಿಂದ್ಗಡೆ ಏನಿದೆ ಅಲ್ಲ, ಒಂದು ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ಅಂತೂ ತುಂಬ ಸಖತ್ತಾಗಿದೆ, ವ್ಯಾಲಿ ವ್ಯೂ ಪಾಯಿಂಟ್. ಬನ್ನಿ ತೋರಿಸ್ತೇನೆ. ಮಂದಿರ ಆಕ್ಚುಲಿ ಕ್ಲೋಸ್ ಇದೆ. ಹೌದು, ಈಗ ಇಲ್ಲಿ ಮಂದಿರ ಕ್ಲೋಸ್ ಇದೆ. ವ್ಯೂ ಪಾಯಿಂಟ್ ನೋಡ್ಕೊಂಡು ಬರುವ. ಪಶ್ಚಿಮ ಘಟ್ಟಗಳು, ಸಹ್ಯಾದ್ರಿ ಬೆಟ್ಟಗಳನ್ನು ಯಾವ ತರ ಇದೆ ನೋಡಿ. ಅಲ್ಲಿ ಮೋಡ ಒಂದ್ ಕಡೆ, ಸಹ್ಯಾದ್ರಿ ಬೆಟ್ಟ. ಹೌದು, ನಿಮಗೆ ಇಲ್ಲಿಂದ ಅದು ಕಾಣ್ತಾ ಇಲ್ಲ. ನಾವು ಇಲ್ಲಿ ವಿಡಿಯೋದಲ್ಲಿ ಕಾಣೋದಿಲ್ಲ, ನಾವು ಇಲ್ಲಿ ನೋಡ್ತಾ ಇದ್ದೀವಲ್ಲ, ತುಂಬ ಸಖತ್ತಾಗಿ ಕಾಣ್ತಾ ಇದೆ. ಬನ್ನಿ ಮುಂದೆ ಹೋಗಿ ತೋರಿಸ್ತೇನೆ. ಫಸ್ಟಿಗೆ ದೇವಸ್ಥಾನ ನೋಡ್ಬಿಡಿ, ಮಾವುಲಿ ದೇವಸ್ಥಾನ. ಸೊ ಇಲ್ಲಿ ಸುತ್ತಮುತ್ತಲು ಅಂದರೆ ಕಣ್ಕುಂಬಿ ಸುತ್ತಮುತ್ತಲು ಒಂದು 7 ದೇವಸ್ಥಾನಗಳಿದ್ದಾವೆ. ಮಾವುಲಿ ದೇವಸ್ಥಾನ, ಮಾವುಲಿ ದೇವಿ ದೇವಸ್ಥಾನ 7 ಎದಕ್ಕಿದೆ ಅಂತಂದರೆ, ಇಲ್ಲಿ ಕಣ್ಕುಂಬಿ ಸುತ್ತಮುತ್ತ ಏನೋ 7 ನದಿಗಳು ಹರಿತವೆ ಅನ್ನೋ ಒಂದು ಸಾಂಕೇತಿಕವಾಗಿ 7 ಮಾವುಲಿ ದೇವಸ್ಥಾನಗಳಿದ್ದಾವಂತೆ. ಇವೆಲ್ಲವೂ ಒಂದು ಮಲಪ್ರಭಾ ನದಿಯಾಗಿ ಹರಿಯುತ್ತೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯ. ಹೌದು. ಏನು ಬಾವಿ ಇದೆಯಾ ಇಲ್ಲಿ ಒಂದು? ಇಲ್ಲಿ ಒಂದು ತೀರ್ಥ ಇದೆ, ಬಾವಿ. ಇಲ್ಲಿ ಸಹ ಇದೆ ಕಾಣ್ಬೇಕು, ಅದು ತೀರ್ಥ ಬಾವಿನೇ. ಅಲ್ಲಿ ಸಹ ಒಂದಿದೆ, ಇಲ್ಲಿ ನೋಡಿ. ಹೌದು, ಇಲ್ಲಿ ಒಂದು ಕುಂಡ ಇದೆ, ತೀರ್ಥ ಕುಂಡ. ನೀರು ಅಡಿಯಿಂದ ಬರ್ತಾ ಇದೆಯಲ್ಲ ಇಲ್ಲಿ. ಹೌದು, ಹೌದು. ಇಲ್ಲಿ ಒಂದು ಕ್ಲಿಯರ್ ಆಗಿದೆ. ಈಗ ಸ್ವಲ್ಪ ಬರುವ ಪಾಯಿಂಟಿಗೆ ಹೋಗುವ. ಪಶ್ಚಿಮ ಘಟ್ಟಗಳಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ ಪಶ್ಚಿಮ ಘಟ್ಟಗಳು ಹೇಗ್ ಕಾಣ್ತವೆ ಇಲ್ಲಿಂದ ಅಂತ.
ವಾವ್, ವ್ಯಾಲಿ ಏನು ಕಾಣ್ತಾ ಇದೆ ಸಖತ್ತಾಗಿ ಇಲ್ಲಿ. ಅಲ್ಲ, ಇದೇ ತರ ವ್ಯಾಲಿಗಳನ್ನ ನಾವು ಊಟಿಯಲ್ಲಿ ನೋಡಿದ್ವಿ. ಸೊ ನಮ್ಮ ಕರ್ನಾಟಕದಲ್ಲೇ ಇಲ್ಲೇ ಇದೆ ನೋಡಿ. ನೋಡಿ ನಿಮಗೆ ತೋರಿಸ್ತೇನೆ ವ್ಯಾಲಿ ಹೇಗಿದೆ ಅಂದ್ರೆ ಸಖತ್ತಾಗಿದೆ ಸಖತ್. ವಾವ್, ಕ್ಯಾಮರಾದಲ್ಲಿ ಎಷ್ಟು ಜಸ್ಟಿಫೈ ಆಗುತ್ತೆ ಗೊತ್ತಿಲ್ಲ. ಕ್ಲಿಯರ್ ಆಯ್ತು ನೋಡಿ. ಈಗ ಈ ಕಡೆ ನೋಡಿ, ಇಲ್ಲಿ ನೋಡಿ. ಹೌದು, ಹಾ ಈಗ ಕ್ಲಿಯರ್ ಆಯ್ತು ನೋಡಿ. ಬೆಟ್ಟ ಎಲ್ಲ ಕಾಣ್ತಿದೆ ಈಗ. ಕ್ಲಿಯರ್ ಆಯ್ತು. ವಾ, ಒಂದ್ ಕಡೆ ಮೋಡ ತುಂಬುತ್ತೆ, ಇನ್ನೊಂದ್ ಕಡೆ ಕ್ಲಿಯರ್ ಆಗುತ್ತೆ. ಇನ್ನೊಂದ್ ಕಡೆ ಮೋಡ ತುಂಬುತ್ತೆ, ಇನ್ನೊಂದ್ ಕಡೆ ಕ್ಲಿಯರ್ ಆಗುತ್ತೆ ಅಲ್ವಾ? ಈ ಕಡೆ ಕ್ಲಿಯರ್ ಆಯ್ತು, ಈ ಕಡೆ ಮೋಡ ಇದೆ. ಈಗ ಮೋಡ ಇದೆ ನೋಡಿ, ಫುಲ್ ದಟ್ಟ ಫಾರೆಸ್ಟ್ ಮಾತ್ರ. ಹೌದು. ಬೇಸಿಗೆಗಾಲದಲ್ಲಿ ಬಂದ್ರೆ ಹೆಂಗಿರ್ಬೋದು ವಾತಾವರಣ? ಬೇಸಿಗೆ ಕಾಲದಲ್ಲಿ ಇದೆಲ್ಲ ಸ್ವಲ್ಪ ಗ್ರೀನ್ ಕಡಿಮೆ ಇರುತ್ತೆ. ಆದ್ರೆ ಇದು ಸಹ್ಯಾದ್ರಿ ಬೆಟ್ಟಗಳಿರೋದ್ರಿಂದ ಹಚ್ಚ ಹಚ್ಚ ಹಸಿರಾಗಿ ಯಾವಾಗ್ಲೂ ನಿತ್ಯ ಹರಿದ್ವರ್ಣ ಕಾಡುಗಳಿವೆಲ್ಲ. ಗ್ರೀನ್ ಇರ್ತದೆ, ಆದ್ರೆ ಇಷ್ಟು ಮಳೆಗಾಲದಲ್ಲಿರೋಷ್ಟು ಗ್ರೀನ್ ಇರೋದಿಲ್ಲ. ಆಮೇಲೆ ಇದೇನು ಇಲ್ಲಿ ಕಾಣ್ತಿರಲ್ಲ ನೀವು, ಗ್ರಾಸ್. ಸೊ ಈ ಹಸಿರು ನಿಮಗೆ ಬೇಸಿಗೆಯಲ್ಲಿ ಸಿಗೋದಿಲ್ಲ. ನಮ್ಮ ಕುದುರೆಮುಖ ಅಭಯಾರಣ್ಯಗಳಲ್ಲಿ ಇಂಥ ಗ್ರಾಸ್ ಅನ್ನು ನೋಡ್ಬೋದು. ಹೌದು, ಇಲ್ಲಿ ನೋಡಿ ಕ್ಲಿಯರ್ ಆಯ್ತು. ಮೋಡ ಈ ಕಡೆಗೆ ಬಂದು ಇಲ್ಲಿ ನಿಮಗೆ ವ್ಯಾಲಿ ಕಾಣುತ್ತೆ. ಈಗ ಆ ಕಡೆಗೆ ಮೋಡ ತುಂಬಿತು ನೋಡಿ. ಹೌದು ನೋಡಿ, ವ್ಯಾಲಿ ಪೂರ್ತಿ ಡೀಪ್ ವ್ಯಾಲಿ ಕಾಣುತ್ತೆ. ಈಗ 2 ನದಿಗಳಿವೆ ನೋಡಿ. ಒಂದು ಆ ಕಡೆಯಿಂದ ಹೌದು, ಇಲ್ಲಿ ಒಂದು ನದಿ ಇದೆ, ಆ ಕಡೆ ಒಂದು ನದಿ ಇದೆ, 2 ನದಿ ಇದೆ. ಮೇ ಬಿ ಮಲಪ್ರಭಾ ಇರ್ಬೋದು ಅಲ್ವಾ? ಮಹದಾಯಿ ನದಿ ಕೂಡ ಇದೇ ಬೆಟ್ಟಗಳಿಂದ ಹರಿಯುತ್ತೆ. ಬಟ್ ಅದು ನೈಋತ್ಯ ದಿಕ್ಕಿಗೆ ಹರಿದು ಗೋವಾ ಕಡೆ ಹೋಗ್ತದೆ, ಅಲ್ಲಿ ಸಮುದ್ರ ಸೇರ್ತದೆ. ಮಲಪ್ರಭಾ ನದಿ ಪೂರ್ವಕ್ಕೆ ಹರಿದು ಹಿಂದೂ ಮಹಾಸಾಗರವನ್ನು ಸೇರುತ್ತೆ. ಒಂದ್ ಕಡೆ ಮಳೆ, ಒಂದ್ ಕಡೆ ಮೋಡ, ಒಂದ್ ಕಡೆ ಗುಡ್ಡ. ಹೌದು, ಅಲ್ಲಿ ನೋಡು, ಅಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಮೋಡ ಸಿಕ್ಕಾಕೊಂಡಿದೆ ಬೆಟ್ಟದಲ್ಲಿ ಅಲ್ವಾ? ಹೌದು, ಸಖತ್ ಕಾಣುತ್ತಿದೆ. ವ್ಯಾಲಿ ಮಾತ್ರ ನೋಡ್ಲಿಕ್ಕೆ ಕಣ್ಣಿಗೆ ಹಬ್ಬ ಇದು. ನೋಡಿ ಸ್ನೇಹಿತರೆ, ಅಲ್ಲಿ ಬೆಟ್ಟ ಕಾಣ್ತಿದೆ ಈಗ. ಇಷ್ಟೊತ್ತು ಮೋಡ ಇತ್ತಲ್ಲಿ, ಮೋಡ ನೋಡಿ ಇಲ್ಲಿ ನಮ್ಮ ಮೈ ಮೇಲೇನೆ ಬರ್ತಾ ಇದೆ ಮೋಡ. ಸೊ ಇದು ಏನು ಮೋಡ ಇದೆ ಅಲ್ಲ, ಇಲ್ಲೇನೆ ಬರ್ತದೆ. ನೋಡಿ ಮಳೆ, ನೋಡಿ ಇಲ್ಲಿ ಮಳೆಯಲ್ಲಿ ವ್ಯಾಲಿಯಲ್ಲಿ ಮಳೆ ಸಖತ್ತಿದೆ, ಮೋಡ ಬೇರೆ. ನಾವು ನಿಲ್ಲೇಬೇಕು. ಏನು ಮಳೆ ಇದೆ ನೋಡಿ ಇಲ್ಲಿ. ಈ ಊರಂತೂ ಸಖತ್ತಾಗಿದೆ ಅಲ್ವಾ? ಡೆಡ್ ಅಂಡ್ ಊರು. ಆಗುಂಬೆ ತರ ಆಗಿದೆ ಈಗ. ಹೌದು, ಶಂಕರ್ನಾಗಿಗೆ ಇಲ್ಲಿ ಗೊತ್ತಿತ್ತಿದ್ರೆ ಇಲ್ಲೇ ಶೂಟ್ ಮಾಡ್ತಿದ್ರ ಅಂತಲ್ಲ, ಮಾಲ್ಗುಡಿ ಡೇಸ್. ಇನ್ನು ಎಷ್ಟು 20-30 ಇಯರ್ಸ್ ಬ್ಯಾಕೇ ಇದೆ. ಇನ್ನು ಹಂಚಿನ ಮನೆಗಳು, ಯಾವುದು ಟೆರಿಸ್ ಮನೆಗಳಾಗಿಲ್ಲ. ಏನು ಮಳೆ ನೋಡಿ. ನೆಕ್ಸ್ಟ್ ಟ್ರಿಪ್ ಆಗುಂಬೆ ಹೋಗೋಣ. ಎಸ್, ಮಳೆಗಾಲದಲ್ಲೇ ಹೋಗೋಣ ಆಗುಂಬೆಗೆ. ಮತ್ತೆ ಆಗುಂಬೆ ಸಂಜೆ ನೋಡೋದು ಹೇಗೆ? ಆಗುಂಬೆ ಸಂಜೆನ ಸ್ವಲ್ಪ ನೋಡುವ, ಮಳೆಯಲ್ಲಿ ಹೇಗಿರುತ್ತೆ ಅಂತ ತೋರಿಸುವ.
ಮತ್ತೆ ಮಳೆ ಇಲ್ದಾಗ ಒಂದು ದಿವಸ ಹೋಗುವ. ಓಕೆ. ಶಾಲೆ ರಜೆ ಇವತ್ತು. ಹೌದು, ಶಾಲೆಗೆ ರಜೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ದಟ್ಟ ಸಹ್ಯಾದ್ರಿ ಕಾಡಿನ ಮಧ್ಯೆ ಇರ್ತಕ್ಕಂಥ ಚಿಗಳೆಗುಂಡಿ ಫಾಲ್ಸನ್ನು. ಸೊ ಇಲ್ಲಿ ಚಿಗಳೆಗುಂಡಿ ಫಾಲ್ಸ್ಗೆ ಬಂದು ನೇಚರ್ ಮಧ್ಯದಲ್ಲಿ ನಾವು ಎಷ್ಟೊತ್ತು ಸಮಯ ಕಳೆದ್ವಿ ಅಂತಾನೆ ಗೊತ್ತಾಗಲಿಲ್ಲ. ಭಾಳ ಹೊತ್ತು ಕೂತ್ವಿ ಇಲ್ಲೇ. ಹೌದು, ಕೂತ್ಕೊಂಡು ಆ ಜಲಪಾತದ ಸೌಂದರ್ಯವನ್ನು ಸವಿತಾ ಇದ್ವಿ. ಹೌದು. ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ಇಂಥ ನಿಸರ್ಗದ ಮಧ್ಯೆ ಬಂದಾಗ ಪರಿಸರವನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಸೊ ಅದೇ ರೀತಿಯಾಗಿ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ತಂದು ಬೀಸಾಡೋದು ಅದು ಒಳ್ಳೆಯದಲ್ಲ. ಸೊ ಪರಿಸರವನ್ನು ಕಾಪಾಡಬೇಕಾಗಿದ್ದು ಕರ್ತವ್ಯ ಇರೋದರಿಂದ ಸೊ ಈ ಪರಿಸರವನ್ನು ಉಳಿಸ್ಕೊಂಡು ಹೋಗೋಣ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.